ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜಾ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. 360 ಡಿಗ್ರಿ ಮೋದಿಜಿ ಅಷ್ಟು ದಿಕ್ಕಲ್ಲೂ ಭಾರತವನ್ನ ರಕ್ಷಿಸೋದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಒಂದೇ ಒಂದು ದೊಡ್ಡ ಸಮಸ್ಯೆ ಅಂದ್ರೆ ಭಾರತದ ಒಳಗಿರುವ ಅಕ್ರಮ ವಲಸಿಗರು. ಬಹಳ ಸಮಯದಿಂದ ಈ ಬಾಂಗ್ಲಾದೇಶಿ ಹಾಗೂ ರೋಹಿಂಗ್ಯಾ ಮುಸ್ಲಿಮರನ್ನ ಇಲ್ಲಿಂದ ಓಡಿಸೋದು ಭಾರತಕ್ಕೆ ಇರುವ ದೊಡ್ಡ ಚಾಲೆಂಜ್. ಅದೇ ಕಾರಣಕ್ಕೆ ಜೂನಿಯರ್ ಹೋಮ್ ಮಿನಿಸ್ಟರ್ ಆದ ನಿತ್ಯಾನಂದ್ ರೈ ಅವರು ಹೋಮ್ ಮಿನಿಸ್ಟರ್ ಆದ ಅಮಿತ್ ಶಾ ಅವರ ಜೊತೆಗೆ ಸೇರಿ ಇಮಿಗ್ರೇಷನ್ ಅಂಡ್ ಫಾರಿನರ್ಸ್ ಬಿಲ್ ಅನ್ನ ಮಂಡಿಸಿದ್ರು. ಈ ಒಂದು ಬಿಲ್ ನಿಂದ ಈಗ ಮಮತಾ ದೀದಿಯ ನಿದ್ರೆ ಹಾಳಾಗ್ಬಿಟ್ಟಿದೆ. ಇಷ್ಟು ದಿನ ಬಾಂಗ್ಲಾದೇಶ ಹಾಗೂ ರೋಹಿಂಗ್ಯಾ ಮುಸ್ಲಿಮರ ಮೇಲೆ ಡಿಪೆಂಡ್ ಆಗಿದ್ರು. ಇನ್ಮೇಲೆ ಹೆಂಗೆ ಅನ್ನುವ ಚಿಂತನೆ ಪಾಪ ಶುರುವಾಗಿದೆ. ಇದೆಲ್ಲದರ ನಂತರ ಅಮಿತ್ ಶಾ ಅವರು ಲೋಕಸಭೆಯಲ್ಲಿ ಡೀಟೇಲ್ ಆಗಿ ಮಾತಾಡ್ತಾರೆ. ಅಸ್ಸಾಂನಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಅಲ್ಲಿ ಅಕ್ರಮ ವಲಸಿಗರು ಒಳ ನುಸುಳಿಕೊಂಡು ಬರ್ತಾ ಇದ್ರು. ಆದ್ರೆ ಯಾವಾಗ ಬಿಜೆಪಿ ಅಲ್ಲಿಗೆ ಬಂತೋ ಆವಾಗಿಂದ ಅಕ್ರಮ ವಲಸಿಗರ ಸಂಖ್ಯೆ ಅಸ್ಸಾಂನಲ್ಲಿ ಬರೋದು ಕಡಿಮೆ ಆಯ್ತು. ಈಗ ಬಂಗಾಳದಿಂದ ಶುರುವಾಗಿದೆ. 2023 ಏಪ್ರಿಲ್ 1ರಿಂದ 2024 ಮಾರ್ಚ್ 31ರವರೆಗೆ ಭಾರತದಲ್ಲಿ 98.4 ಲಕ್ಷ ಟ್ರಾವೆಲರ್ಸ್ ಭಾರತಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಹೆಚ್ಚು ಕಮ್ಮಿ ಅಷ್ಟು ಜನ ಭಾರತಕ್ಕೆ ಅಕ್ರಮವಾಗಿ ಕೂಡ ಬಂದಿದ್ದಾರೆ. ಇದು ಭಾರತದ ರಾಷ್ಟ್ರೀಯ ಭದ್ರತೆಯ ಮ್ಯಾಟರ್. ಯಾಕಂದ್ರೆ ಯಾವ ದೇಶ ಕೂಡ ಅಕ್ರಮ ವಲಸಿಗರನ್ನ ಸಹಿಸಿಕೊಳ್ಳೋದಿಲ್ಲ. ಇದೇ ಭಾರತದಿಂದ ಕಳ್ಳ ಮಾರ್ಗದಿಂದ ಅಮೆರಿಕಕ್ಕೆ ಹೋದ ಅಕ್ರಮ ವಲಸಿಗರನ್ನ ಅಮೆರಿಕ ಸುಮ್ನೆ ಬಿಟ್ಬಿಡ್ತಾ? ಹಾಗೆ ಯಾವ ದೇಶ ಕೂಡ ಸುಮ್ನೆ ಬಿಡಲ್ಲ. ಅಕ್ರಮ ವಲಸಿಗರು ಭಾರತಕ್ಕೆ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಅಕ್ರಮವಾಗಿ ಭಾರತದ ಒಳಗೆ ಬರ್ತಾರೆ, ಇಲ್ಲಿಯ ಅನ್ನವನ್ನ ತಿಂತಾರೆ, ಕೊನೆಗೆ ತಿಂದ ಮನೆಗೆ ದ್ರೋಹವನ್ನ ಬಗೆಯುತ್ತಾರೆ. ಅಂದ್ರೆ ಇನ್ಮುಂದೆ ಈ ತರದ ಯಾವ ಆಟಗಳು ಕೂಡ ನಡೆಯೋದಿಲ್ಲ. ಒಬ್ಬ ಸಾಮಾನ್ಯ ವ್ಯಕ್ತಿಗೆ ನುಸುಳಲು 2 ರಿಂದ 3 ಅಡಿ ಜಾಗ ಇದ್ರೆ ಸಾಕು. ಹೀಗಿರ್ಬೇಕಾದ್ರೆ ವೆಸ್ಟ್ ಬೆಂಗಾಲ್ ಹಾಗೂ ಬಾಂಗ್ಲಾದೇಶದ ನಡುವೆ ಸುಮಾರು 450 ಕಿಲೋಮೀಟರ್ನಲ್ಲಿ ಯಾವುದೇ ಬೇಲಿ ಕೂಡ ಹಾಕಿಲ್ಲ. ಯಾಕೆ ಹಾಕಿಲ್ಲ ಅನ್ನೋದನ್ನ ಅಮಿತ್ ಶಾ ಅವರು ಸಂಸತ್ನಲ್ಲಿ ಹೇಳ್ತಾರೆ. ಅಮಿತ್ ಶಾ ಅವರು ಪಕ್ಕ ಲೆಕ್ಕ ಇಟ್ಕೊಂಡು ಮಾತನಾಡಿದ್ರು. ಬಾಂಗ್ಲಾದೇಶ ಹಾಗೂ ಬಂಗಾಳದ ನಡುವೆ ಗಡಿಯ ದೂರ 2216.7 ಕಿಲೋಮೀಟರ್ ಆಗಿದೆ. ಅದರಲ್ಲಿ 1653 ಕಿಲೋಮೀಟರ್ನಲ್ಲಿ ಗಡಿಯಲ್ಲಿ ಬೇಲಿ ನಿರ್ಮಾಣವಾಗಿದೆ. ಗಡಿ ಬಳಿ ಇರುವ ರೋಡ್ ಕೂಡ ನಿರ್ಮಾಣ ಆಗಿದೆ. ಅದರ ಜೊತೆಗೆ ಚೆಕ್ ಪೋಸ್ಟ್ ಕೂಡ ನಿರ್ಮಿಸಲಾಗಿದೆ. ಉಳಿದ 563 ಕಿಲೋಮೀಟರ್ ಗಡಿಯಲ್ಲಿ 112 ಕಿಲೋಮೀಟರ್ ಗಡಿ ಬೇಲಿ ಹಾಕೋಕೆ ಕೂಡ ಆಗೋದಿಲ್ಲ. ಯಾಕಂದ್ರೆ ಅಲ್ಲಿ ನದಿ, ಚರಂಡಿ ಹಾಗೂ ಎತ್ತರದ ಪರ್ವತಗಳಿವೆ. ಹೀಗಾಗಿ ಆ 112 ಕಿಲೋಮೀಟರ್ ನಲ್ಲಿ ಬೇಲಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿ ಉಳಿದ 450 ಕಿಲೋಮೀಟರ್ ಜಾಗದಲ್ಲಿ ಬೇಲಿ ಹಾಕುವ ಕೆಲಸ ಬಾಕಿ ಉಳಿದಿದೆ. ಈ 450 ಗಡಿ ಬೇಲಿಗೋಸ್ಕರ ಅಮಿತ್ ಶಾ ಅವರು ಮಮತಾ ಸರ್ಕಾರಕ್ಕೆ ಹಲವು ಬಾರಿ ಮನವಿಯನ್ನ ಮಾಡ್ಕೊಂಡ್ರು. ಆದ್ರೂ ಸಹ ಮಮತಾ ಬ್ಯಾನರ್ಜಿ ಅವರ ಸರ್ಕಾರ ಗಡಿಯಲ್ಲಿ ಬೇಲಿ ಮಾಡಲು ಜಾಗವನ್ನೇ ಕೊಟ್ಟಿಲ್ಲ. ಇದನ್ನ ಅಮಿತ್ ಶಾ ಅವರು ಲೋಕಸಭೆಯಲ್ಲಿ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಅಮಿತ್ ಶಾ ಅವರು 10 ಬಾರಿ ರಿಮೈಂಡರ್ ಅನ್ನ ಬಂಗಾಳ ಸರ್ಕಾರಕ್ಕೆ ಕಳಿಸಿದ್ದಾರೆ. ಹಾಗೂ 7 ಬಾರಿ ವೆಸ್ಟ್ ಬೆಂಗಾಳದ ಉನ್ನತ ಅಧಿಕಾರಿ ಜೊತೆ ಕೇಂದ್ರ ಸರ್ಕಾರ ಸಭೆ ಕೂಡ ನಡೆಸಿದೆ. ಆದ್ರೂ ಸಹ ಮಮತಾ ಅವರ ಸರ್ಕಾರ ಗಡಿಯ ಬಳಿ ಬೇಲಿ ಮಾಡಲು ಅವಕಾಶವನ್ನ ಕೊಟ್ಟಿಲ್ಲ. ಬೇಲಿ ಮಾಡಲು ಹೋದಾಗ ಅಲ್ಲಿನ ಆಡಳಿತ ಪಕ್ಷದ ಗುಂಪು ಬಂದು ಗಲಾಟೆಯನ್ನ ಸೃಷ್ಟಿ ಮಾಡುತ್ತೆ ಹಾಗೂ ಧಾರ್ಮಿಕ ಘೋಷಣೆಗಳನ್ನ ಕೂಗುತ್ತೆ. ಹೀಗಂತ ಅಮಿತ್ ಶಾ ಅವರು ಲೋಕಸಭೆಯಲ್ಲಿ ಗುಡುಗಿದ್ದಾರೆ. ದುರಂತ ಅಂದ್ರೆ ಇಷ್ಟೆಲ್ಲ ಆದ್ಮೇಲೂ ಹೋಮ್ ಮಿನಿಸ್ಟರ್ ಏನ್ ಮಾಡ್ತಾ ಇದ್ದಾರೆ? ಹೋಮ್ ಮಿನಿಸ್ಟರ್ ರಾಜೀನಾಮೆ ಕೊಡಿ. ಹೋಮ್ ಮಿನಿಸ್ಟರ್ ಇರುವಾಗ ನುಸುಳುವಿಕೆ ಹೇಗೆ ನಡೀತಾ ಇದೆ ಅಂತ ವಿರೋಧ ಪಕ್ಷ ಪ್ರಶ್ನೆ ಮಾಡ್ತಾ ಇದೆ. ಇಂಥವರಿಗೆ ಏನ್ ಹೇಳ್ಬೇಕು ಹೇಳಿ? ಈ ಅಕ್ರಮ ವಲಸಿಗರು ಪಶ್ಚಿಮ ಬಂಗಾಳದಿಂದ ನುಸುಳೋದು ತಪ್ಪಬೇಕಂದ್ರೆ ಮೊದಲು ಅಲ್ಲಿನ ಸರ್ಕಾರ ಬದಲಾಗಬೇಕು. ಮೊದಲು ಅಸ್ಸಾಂನಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇದೇ ರೀತಿ ಅಲ್ಲಿ ಕೂಡ ನುಸುಳಿಕೊಂಡು ಭಾರತಕ್ಕೆ ಬರ್ತಾ ಇದ್ರು. ಆದ್ರೆ ಯಾವಾಗ ಹಿಮಂತ್ ಬಿಶ್ವ ಶರ್ಮಾ ಸಿಎಂ ಆದ್ರೋ ಎಲ್ಲ ದಾರಿ ಬಂದಾಯ್ತು. ಈ ಕಡೆ ಬಂಗಾಳದಲ್ಲಿ ದಾರಿಗಳು ತೆರೆದುಕೊಂಡು
ಭಾರತದಲ್ಲಿ ಈಗ ಅತಿ ಹೆಚ್ಚು ನುಸುಳುಕೋರರು ಬರ್ತಾ ಇರೋದು ವೆಸ್ಟ್ ಬೆಂಗಾಲ್ದಿಂದ. ಹಾಗಾಗಿ ಅಮಿತ್ ಶಾ ಅವರು ಪರವಾಗಿಲ್ಲ, ಸದ್ಯಕ್ಕೆ ನಾವು ಈ ಕಾಯ್ದೆಯನ್ನ ತರ್ತಾ ಇದ್ದೇವೆ, ಆದ್ರೆ ಈ ಆಟ ಜಾಸ್ತಿ ದಿನ ನಡೆಯೋದಿಲ್ಲ. 26ನೇ ತಾರೀಕು ಎಲೆಕ್ಷನ್ ಇದೆ. ಈ ಬಾರಿ ಬಂಗಾಳದಲ್ಲಿ ಕಮಲ ಅರಳಲಿದೆ. ನಿಮ್ಮ ಈ ಎಲ್ಲ ಕಳ್ಳದಾರಿಗಳು ಬಂದ್ ಆಗ್ತವೆ ಅಂತ ಹೇಳಿದ್ದಾರೆ. ಬಂದ್ ಮಾಡ್ಬೇಕು, ಇಲ್ಲ ಹಾಗೆ ಬಿಟ್ರೆ ಕಳ್ಳದಾರಿಯೇ ಮುಂದೆ ರಾಜಮಾರ್ಗ ಆಗ್ಬಿಡುತ್ತೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.